ಅಸ್ಸಲಾಮ್ ಅಲೈಕುಮ್. ನೀವು ಕಮೆಂಟ್ ಮಾಡ್ತಾ ಇದ್ದೀರಾ, ನೀವು ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ ಹೇಳಿ. ಯಾಕೆ ಅಂದರೆ ಸ್ವಲ್ಪ ಬ್ಯುಸಿ ಇದ್ದೆ. ನನಗೆ ಅಂದರೆ ಒಂದು 3-4 ಜನ ಡಿ ಎಮ್ ಮಾಡಿದರು, ಮತ್ತು ಒಬ್ಬರು ಹೇಳಿದರು ನಿಮ್ಮದು ಮನೆ ತೋರಿಸಿ ನಮಗೆ ಹೋಮ್ ಟೂರ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕಿ ಅಂತ ಹೇಳಿ. ನಾನು ಯೂಟ್ಯೂಬ್ಗೆ ಆಲ್ರೆಡಿ ಹಾಕಿದ್ದೇನೆ, ಮತ್ತು ನನ್ನ ಮನೆಯದ್ದು ಲುಕ್ ಎಲ್ಲ ಚೇಂಜ್ ಮಾಡ್ತಾ ಇರ್ತೇನೆ. ನಾನು ಒಂದೇ ಲುಕ್ಕಲ್ಲಿರೋದಿಲ್ಲ. ಹಾಗೆ ಮತ್ತೇನು ಅಂದರೆ ವಿಡಿಯೋ ಬರ್ತದೆ ಇನ್ಶಾಲ್ಲ, ನಾಳೆಯಿಂದ ಹಾಕ್ತೇನೆ. ಸ್ವಲ್ಪ ಬ್ಯುಸಿ ಇದ್ದೆ, ಮತ್ತು ನನ್ನ ತಮ್ಮನದ್ದು ಎಂಗೇಜ್ಮೆಂಟ್ ಸಹ ಇದೆ. ಅದಕ್ಕೆ ಸ್ವಲ್ಪ ಶಾಪಿಂಗ್ ಅದು ಇದು ಅಂತ ಹೇಳಿ ಸ್ವಲ್ಪ ಬ್ಯುಸಿ. ಮತ್ತು ಈಗ ಸ್ವಲ್ಪ ನನ್ನ ಹಸ್ಬೆಂಡಿಗೂ ಸ್ವಲ್ಪ ಕಾಲು ಕೈ ಎಲ್ಲ ನೋವು. ಯಾಕಂದರೆ ನನ್ನದು ಕಾಲು ನೋವಿದ್ದ ಕಾರಣ ನಾನು ಮನೆಯಲ್ಲಿ ಮೊಸರು ಮಾಡ್ತಾ ಇರಲಿಲ್ಲ. ಈಗ ಮೊಸರು ಮಾಡಲಿಕ್ಕೆ ಹೋಗ್ತಾಯಿದ್ದೇನೆ. ಯಾಕಂದರೆ ಅಂಗಡಿಯಿಂದ ತಂದು ನನ್ನ ಹಸ್ಬೆಂಡು ಮಕ್ಕಳು ತಿಂತಾಯಿದ್ರು. ನಾನು ಯಾವತ್ತೂ ಅಂಗಡಿಯಿಂದ ಕೊಡೋದಿಲ್ಲ ಅವರಿಗೆ, ಮನೆಯಲ್ಲೇ ಮಾಡೋದು ಮೊಸರು. ಸೊ ನಾನು ಈಗ ಮೊಸರು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಯಾಕಂದರೆ ನನ್ನ ಮಗನಿಗೆ ತುಂಬ ಇಷ್ಟ ಮೊಸರು, ಸಕ್ಕರೆ ಹಾಕಿ ತಿಂತಾನೆ. ಮತ್ತು ನನ್ನ ಹಸ್ಬೆಂಡಿಗೆ ಮಜ್ಜಿಗೆ ಮಾಡಿ ನಾನು ಕೊಡ್ತೇನೆ ಮೊಸರಿದ್ದು. ಸೊ ನಾನು ಎಲ್ಲರಿಗೂ ಗೊತ್ತಿರ್ಬೋದು ಮೊಸರು ಯಾವ ಥರ ಮಾಡೋದು ಅಂತ. ಸ್ವಲ್ಪ ನನಗೆ ಗೊತ್ತಿಲ್ಲದವರಿಗೆ ನಾನು ಹಾಕ್ತೀನಿ ಶಾರ್ಟ್ಕಟ್ಟಲ್ಲಿ. ನೋಡಿ, ದಪ್ಪ ಮೊಸರು ಮಾಡೋದು ನಾನು, ಅದು ಮಣ್ಣಿನ ಪಾತ್ರೆಯಲ್ಲಿ. ಓಕೆ, ಮತ್ತು ವಿಡಿಯೋ ಬರ್ತದೆ ಇನ್ಶಾಲ್ಲ ನಾಳೆಯಿಂದ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಯೂಟ್ಯೂಬ್ಗೆ ಅಂತೂ ಹಾಕಲೇ ಇಲ್ಲ, ತುಂಬ ದಿವಸ ಆಯಿತು ಯೂಟ್ಯೂಬ್ಗೆ ಹಾಕದೆ. ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮ್ಗೆಲ್ಲ ವೀಡಿಯೋ ಹಾಕ್ತೇನೆ. ಬನ್ನಿ, ನಾನು ಮೊಸರು ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ತೇನೆ. ನೋಡಿ, ನಾನು ಮೊಸರು ಮಾಡ್ತಾಯಿದ್ದೇನೆ. ಇದು ನಾನು ಹಾಲು ಬಿಸಿ ಮಾಡಿದ್ದೀನಿ. ಇದು ಉಗುರು ಚಪ್ಪೆ ಇದೆ ಹಾಲು, ಇವಾಗ ಬಿಸಿ ಇಲ್ಲ. ಸೊ ಮತ್ತು ನೋಡಿ, ಸ್ವಲ್ಪ ಮೊಸರು ತೆಗೆದು ಇದನ್ನು ನಾನು ನೀರು ಹೋಗಲಿಕ್ಕೆ ಇಟ್ಟಿದ್ದೇನೆ. ನೋಡ್ತಾ ಇದ್ದರೆ ನೀರು ಎಷ್ಟಿದೆ ನೋಡಿ, ಈ ಥರ ನೀರು ಹೋಗಬೇಕು, ಆವಾಗ ದಪ್ಪ ಮೊಸರು ಬರುತ್ತೆ. ನೋಡಿ, ಎಲ್ಲ ಹಾಲು ಹಾಕ್ತೇನೆ ನಾನು. ಇದು ಮನೆಯಲ್ಲೇ ನಾನು ಮನೆಯಲ್ಲೇ ಜಾಸ್ತಿ ಮಾಡೋದು. ಈಗ ಸ್ವಲ್ಪ ಕಾಲು ಕೈ ನೋವಿದ್ದ ಕಾರಣ ಮನೆಯಲ್ಲಿ ಮಾಡ್ತಾ ಇಲ್ಲ. ನೋಡಿ, ಎಲ್ಲ ಹಾಕಿದೆ, ನೋಡ್ತಾ ಇದ್ದೀರಲ್ಲ. ನೋಡಿ, ಇದು ನಾನು ಮೊಸರು ಇದೆ ಅಲ್ವಾ, ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ನಾನು ಯಾಕೆ ಅದನ್ನು ನೀರು ತೆಗೆದೆ ಅಂದರೆ, ಮೊಸರು ಇದು ಅಂಗಡಿಯಿಂದ ಮೊಸರು ಇದು ಯಾಕೆ ನೀರು ತೆಗೆದರೆ ಮತ್ತು ಇದು ತೆಳುವಾಗುತ್ತೆ ಮೊಸರು, ಇದು ನಮ್ಮ ಮೊಸರು. ಅದಕ್ಕೆ ನನಗೆ ದಪ್ಪ ಬೇಕಲ್ವಾ, ಅದಕ್ಕೋಸ್ಕರ 2 ಚಮಚ ಸಾಕು. ಇದು ಒಳ್ಳೆಯಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ರಾತ್ರಿ ನಾನು ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಈ ಥರ ಮುಚ್ಚಿಡಬೇಕು, ಈ ಥರ ಇರಲಿ. ಇದ್ದೀನಿ ಇವಾಗ ಅಲ್ಲಿ ಇರಲಿ, ಆಮೇಲೆ ನಾನು ನೆಕ್ಸ್ಟ್ ಡೇ ಓಪನ್ ಮಾಡಿ ನೋಡ್ತೀನಿ. ನೋಡಿ, ನಾನು ಮರುದಿವಸ ಬೆಳಗ್ಗೆ ಮಾರ್ನಿಂಗ್ ಈಗ ತೆಗೆದು ನೋಡ್ತೀನಿ ನಮ್ಮ ಮೊಸರು ಯಾವ ಥರ ಬಂದಿದೆ ಅಂತ. ನೋಡ್ತಾ ಇದ್ದೀರಲ್ವಾ, ನೋಡಿ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟೊಂದು ಕ್ರೀಮಿಯಾಗಿ ಬಂದಿದೆ ನೋಡಿ ಮೊಸರು. ಈ ಥರ ನಿಮಗೆ ಮೊಸರು ಮಾಡಬೇಕಾದ್ರೆ ಈ ಥರ ಮಾಡಿ ಆಯಿತಾ. ಮನೆಯಲ್ಲಿ ಎಷ್ಟು ಕ್ರೀಮಿಯಾಗಿದೆ ನೋಡಿ. ಇದಕ್ಕೆ ಸಕ್ಕರೆ ಹಾಕಿ ತಿಂದರೆ ವಾವ.